जयतु जयतु हिंदू राष्ट्र बोलो भारत माता की जय बोलो भारत माता की जय ರಕ್ತದ ಕಣ ಕಣ ಕೂಗುತ್ತಿದೆ ಹಿಂದೂ ಹಿಂದೂ ಎನ್ನುತ್ತಿದೆ ರಕ್ತದ ಕಣ ಕಣ ಕೂಗುತ್ತಿದೆ ಹಿಂದೂ ಹಿಂದೂ ಎನ್ನುತ್ತಿದೆ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಿದ್ದರಾಮಯ್ಯ ಲಕ್ಷಾರಿಗೆ ಸಾಬ್ರ ಸರ್ಕಾರಕ್ಕೆ ಸಾಬ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾನೂನಿದೆ 2020. ಆ 2020 ಕಾನೂನನ್ನ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾನೂನಿದೆ 2020. ಆ 2020 ಕಾನೂನನ್ನ ಸರ್ಕಾರಕ್ಕೆ ಗೋ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಇದೆ. ಅದರ ವಿರುದ್ಧ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ನಾವು ಶ್ರೀರಾಮ ಸೇನೆ ಸಂಘಟನೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲೇ ಹಾಕಿತ್ತು ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ ಧೈರ್ಯ ಇಲ್ಲ. ಎಲ್ಲಿ ಹಿಂದೂಗಳು ವಿರೋಧ ಆಗ್ತಾರೋ ಅನ್ನುವಂಥದ್ದು ಹೆದರಿಕೆಯಿಂದ ಇದನ್ನು ತಿದ್ದುಪಡಿ ಮಾಡಿ ಸಡಿಲಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಗೋವನ್ನು ಪೂಜೆ ಮಾಡ್ತೀವಿ. ಬರೀ ಪೂಜೆ ಅಷ್ಟೇ ಅಲ್ಲ, ನಮಗೆ ಅನ್ನ ಹಾಕುತ್ತೆ, ಕೈ ಕೆಲಸ ಕೊಡ್ತಾ ಇದೆ, ಆರ್ಥಿಕ ಬೆಂಬಲವನ್ನು ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ. ಅದಕ್ಕೆ ಕಾಮಧೇನು ಅನ್ನುವಂಥ ಆ ಮಹಾಪ್ರಾಣಿಯನ್ನು, ತಾಯಿಯನ್ನು ಗೋಮಾತಾ ಅಂತ ಹೇಳಿ BJP ಸರ್ಕಾರದವರು ಅದನ್ನು ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಟಿಗೋಸ್ಕರ, ಮುಸ್ಲಿಮರ ತುಷ್ಟೀಕರಣಗೋಸ್ಕರ, ಮುಸ್ಲಿಮರ ಒತ್ತಡದಿಂದ ಇವತ್ತು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಗೋಶಾಪ ತಟ್ಟತ್ತೆ, ಸರ್ವನಾಶ ಆಗ್ತೀರಿ. ಕಾಂಗ್ರೆಸ್ ಯಾವಾಗಲೂ ಇದನ್ನೇ ಮಾಡ್ತಾ ಬಂದಿದೆ. 1966ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವಿರಾರು ಜನ ಗೋಭಕ್ತರನ್ನು, ಸಂತರನ್ನು ಗುಂಡು ಹೊಡೆದು ಕೊಂದು ಹಾಕಿದರು. ಅವರು ಗೋಶಾಪದಿಂದನೇ ಸತ್ತು ಹೋದರು. ಸೊ ಅದೇ ಮಾದರಿಯಲ್ಲಿ ಗೋಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ತಟ್ಟುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದನ್ನು ವಾಪಸ್ ತಗೊಳ್ಬೇಕು, ರದ್ದು ಮಾಡಬೇಕು. ಯಾವುದೇ ಸಂದರ್ಭದಲ್ಲೂ ತಿದ್ದುಪಡಿಯನ್ನು ಮಾಡಬಾರದು. ನಾನು BJP ಮತ್ತು JDSನವರಿಗೆ ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಚರ್ಚೆ ಮಾಡಿ ಬಾಯ್ಕಾಟ್ ಮಾಡಬೇಕು, ಪಾಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ.